ಹಾಯ್ ನಮಸ್ಕಾರ ಎಲ್ರಿಗೂ. PU ಕಾಲೇಜಿನ ಪ್ರಾಂಶುಪಾಲರ ನೇಮಕಾತಿ ಈಗಾಗಲೇ ಆರಂಭವಾಗಿದೆ. ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಉಪನ್ಯಾಸಕರ ನೇಮಕ ಯಾವಾಗ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿತವಾದದ್ದು. ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ನೋಡ್ರಿ, ಜಾಯಿಂಟ್ ಡೈರೆಕ್ಟರ್ PU ಡಿಪಾರ್ಟ್ಮೆಂಟಿನ ಜಾಯಿಂಟ್ ಡೈರೆಕ್ಟರ್ ಅಕಾಡೆಮಿಕ್ ಎಕ್ಸಾಮಿನೇಷನ್, ಜಾಯಿಂಟ್ ಡೈರೆಕ್ಟರ್ ಇನ್ಫ್ರಾಸ್ಟ್ರಕ್ಚರ್, ಜಾಯಿಂಟ್ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಷನ್ ಎಲ್ಲನೂ ಒಂದು ಹುದ್ದೆ ಇದೆ. ಇವು ಪ್ರಮೋಷನ್ ಮೂಲಕ ತುಂಬ್ತಾರೆ. ಇನ್ನು ಪ್ರಿನ್ಸಿಪಲ್ ಹುದ್ದೆಗಳು, ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಿನ್ಸಿಪಲ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್. ಸ್ಯಾಲ್ರಿ ನೋಡಿ 56,800 ಸ್ಯಾಲ್ರಿ, ಸ್ಟಾರ್ಟಿಂಗ್ ಸ್ಯಾಲ್ರಿ ಇರ್ತದೆ. ಬೇಸಿಕ್ 25 ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅಂದರೆ 25% ಏನು ಮಾಡ್ತಾರೆ, 100% ಪೋಸ್ಟ್ನಲ್ಲಿ 25% ಏನು ಮಾಡ್ತಾರೆ ಅವರು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ. ಅಂದರೆ ಅದಕ್ಕೆ ಏನೇನು ಇಟ್ಟಿದ್ದಾರೆ, ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಸ್ಟ್ ಹ್ಯಾವ್ ಪುಟ್ ಇನ್ ಸರ್ವಿಸ್ 10 year in the cadre lectures, ಸ್ಕೂಲ್ ಎಜುಕೇಷನ್, ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ, ಅಂದರೆ 10 ವರ್ಷ ಸೇವೆ ಸಲ್ಲಿಸಿರಬೇಕು ಇನ್ ಸರ್ವಿಸು. ಅವರಿಗೆ ಈ 25% ಏನಪ್ಪ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ರಿಕ್ರೂಟ್ ಮಾಡ್ಕೋತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ನೋಡಿರಿ, ಪೇಪರ್ 1 33 ಪೇಪರ್ ಇರ್ತವೆ. ಪೇಪರ್ 1ನಲ್ಲಿ ದ ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಶೆಲ್ ಕ್ಯಾರಿ 150 marks ಆ್ಯಂಡ್ ಶೆಲ್ ಬಿ ಆಫ್ 3 hours ಡ್ಯೂರೇಷನ್. 3 ಗಂಟೆ ಟೈಮ್ ಇರುತ್ತೆ. 150 marks ಕನ್ನಡ ಫಸ್ಟ್ ಪೇಪರ್. SSLC ಲೆವೆಲು ಕನ್ನಡ ಇರುತ್ತೆ. ಇನ್ನು ಸೆಕೆಂಡ್ ಪೇಪರು ದ ಜನರಲ್ ಸ್ಟಡೀಸ್ ಪೇಪರ್ ಶೆಲ್ ಕ್ಯಾರಿ 150 marks ಆ್ಯಂಡ್ ಶೆಲ್ ಬಿ ಆಫ್ 3 hours ಡ್ಯೂರೇಷನ್. 3 hours ಡ್ಯೂರೇಷನ್ ಇರುತ್ತೆ. GK ಪೇಪರ್ ಇರುತ್ತೆ ಸೆಕೆಂಡ್ ಪೇಪರು. ಇನ್ನು ಥರ್ಡ್ ಪೇಪರ್ ಇರುತ್ತೆ. ಕನ್ಸಿಸ್ಟ್ ಟಾಪಿಕ್ಸ್ ಕವರಿಂಗ್ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್, ಅಂದರೆ ನಾಗರಿಕ ಸೇವೆಗಳ ಕಾಯ್ದೆಗಳು. ಆ ಪೇಪರ್ಗೆ ಏನಪ್ಪ ಅಂದ್ರೆ ಆ ವಿಷಯದ ಬಗ್ಗೆ ಥರ್ಡ್ ಪೇಪರ್ ಇರುತ್ತೆ. ದಿಸ್ ಪೇಪರ್ ಶೆಲ್ ಕ್ಯಾರಿ 150 marks. ಇದು 150 marks, 3 hour ಡ್ಯೂರೇಷನ್ ಇರುತ್ತೆ ಇದಕ್ಕೂ ಕೂಡ. ಇನ್ನು ಇದು 75 ಏನಪ್ಪ ಅಂದ್ರೆ ಪ್ರಮೋಷನ್ ಮೂಲಕ ತುಂಬ್ತಾರೆ. ಒಟ್ಟು 75% ಪ್ರಮೋಷನ್ ಮೂಲಕ ತುಂಬ್ತಾರೆ. ಇದು PU ಪ್ರಾಂಶುಪಾಲರ ನೇಮಕಾತಿ. ಆದರೆ ಇನ್ನು PU ಉಪನ್ಯಾಸಕರ ನೇಮಕಾತಿ ಯಾವಾಗ ಎಂಬ ಪ್ರಶ್ನೆ ಬಂದಾಗ, PU ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಕೂಡ ಈಗಾಗಲೇ ಆರಂಭವಾಗಿದೆ. ಸುಮಾರು 900 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಇಲಾಖೆ ಆರಂಭಿಸಿದೆ. ಇದರಲ್ಲಿ ಆಲ್ಮೋಸ್ಟ್ ಆರ್ಟ್ಸ್ ಮತ್ತು ಕಾಮರ್ಸ್ ಏನು ವಿಷಯಗಳಿರ್ತಾವಲ್ಲ ಅವುಗಳಿಗೆ ಸಂಬಂಧಿಸಿದ ಹುದ್ದೆಗಳು ಹೆಚ್ಚಾಗಿವೆ. ಸೈನ್ಸ್ ಏನಪ್ಪ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದ ಹುದ್ದೆಗಳು ಕಡಿಮೆ ಇವೆ. ಆರ್ಟ್ಸ್ ಕಾಮರ್ಸ್ ಹುದ್ದೆಗಳು 80+ ಮತ್ತು 150 ಒಳಗಡೆ ಹುದ್ದೆಗಳಿವೆ. ಉಳಿದು ಸೈನ್ಸ್ ಹುದ್ದೆಗಳು 50ನಿಂದ 60-70 ಅಷ್ಟರವರೆಗೂ ಹುದ್ದೆಗಳಿವೆಂಬ ಮಾಹಿತಿ ಇದೆ. ಈ ಪ್ರಕ್ರಿಯೆ ಕೂಡ ಜುಲೈ ಅಥವಾ ಆಗಸ್ಟ್ನಲ್ಲಿ ಗೆಜೆಟ್ ಮೂಲಕ ತಿಳಿಸ್ತಾರೆ ಅವರು. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಹತೆ ಹೊಂದಿದ್ದೀರಿ ಅವರು ಈಗಿನಿಂದಲೇ ಆರಂಭ ಮಾಡುವುದು ಸೂಕ್ತ. ಈ ಮಾಹಿತಿ ತಮಗಿಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.